ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರ ಜೊತೆ ಮಾತಾಡಿಲ್ಲ. ಸುಳ್ಳೆಲ್ಲ ಹೇಳ್ಬಾರ್ದು. ಸುಮ್ಮನೆ ಈಗ ಕರೆಯೋದು, ಚಾಮುಂಡಿ ಬೆಟ್ಟಕ್ಕೆ ಕರೆಯೋದು ಇದೆಲ್ಲ ಸರಿಯಾ? ಹಿಂದೆ ವಿಶ್ವನಾಥ್ ಅವರು ಇವರು ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಆಗಿಲ್ವಾ? ನನಗೂ ಆಗಬೇಕದು. ಇದೆಲ್ಲ ಮಾತಾಡೋದಲ್ಲ. ಚಾಮುಂಡಿ ಬೆಟ್ಟಕ್ಕೆ ಬೆಳಿಗ್ಗೆ ಹೋಗಿದ್ದೆ, ಪೂಜೆ ಮಾಡಿಸ್ಕೊಂಡ್ಬಂದೆ. ನಾನು ಯಾವುದೇ ಕಾರಣಕ್ಕೂ ಧರ್ಮಸ್ಥಳಕ್ಕಾಗಲಿ ಚಾಮುಂಡೇಶ್ವರಿಗಾಗಲಿ ಎಲ್ಲೂ ಹೋಗಲ್ಲ. ನಾನು ಹೇಳೋದೇ ಸತ್ಯ. ನಾನು ಹೇಳೋದೇ ಜನಕ್ಕೂ ಕೂಡ ಗೊತ್ತು, ಸತ್ಯ ಹೇಳ್ತಾನೆ ಸುಳ್ಳು ಹೇಳ್ತಾನಂತ. ನಾನು ಯಾವ ತಪ್ಪು ಮಾಡಿದ್ರು ತಪ್ಪು ಮಾಡಿದ್ದೀನಿ ಅಂತಲೇ ಹೇಳ್ತೀನಿ. ನಾನು ನಮ್ಮ ತಾಯಿ ಜೊತೆ ಒಂದು ತಪ್ಪು ಮಾಡಿ ನಮ್ಮ ತಾಯಿಗೆ ಅವತ್ತೇ ಸಾಯಂಕಾಲ ಹೋಗಿ ಹೇಳಿದೆ, ಹಿಂಗೆ ತಪ್ಪು ಮಾಡಿಬಿಟ್ಟೆ ಕಣವ ಅಂಥ ಗುಣ ನಂದು. ಇದನ್ನ ಏನು ತಪ್ಪು ಮಾಡಿದೆ, ತಪ್ಪೇ ಮಾಡಿದ್ದೀನಿ ಅಂತ ಹೇಳ್ತೀನಿ. ನೇರ ತಪ್ಪು ಮಾಡಿ ಮನುಷ್ಯ ನಡೆಯೋ ಕಾಲ ಎಡಗುತ್ತೆ. ಯಾರು ತಪ್ಪು ಮಾಡಿ? ನೀವು ತಪ್ಪು ಮಾಡಿಲ್ವಾ? ಎಲ್ಲರೂ ಒಂದೊಂದು ತಪ್ಪು ಮಾಡೇ ಇರ್ತೀವಿ. ತಪ್ಪು ಮಾಡಿದೆ ತಪ್ಪು ಅಂತಲೇ ಹೇಳ್ತೀವಿ. ಅದರಲ್ಲಿ ಏನಿದೆ? ನೋಡಪ್ಪ, ನೀವು ಸತ್ಯ ಹೇಳ. ಸಿ ಪಿ ಯೋಗೇಶ್ವರು ಗೆದ್ದ ಮೇಲೆ ಅವರಾಗಲಿ ನಾನಾಗಲಿ ನೀನು ಗೆದ್ದಿದ್ದೆ ಅಂತ ವಿಶ್ ಮಾಡಿಲ್ಲ, ನಾನು ಗೆದ್ದಿದ್ದೀನಿ ಅಂತ ಅವ್ರು ಮಾತಾಡಿಲ್ಲ. ಇದು ಸತ್ಯ. ಇದು ಸತ್ಯ ಅಂದೆ. ಚುನಾವಣೆ ಮುಂಚೆ ಮಾತಾಡಿದ್ದೀನಿ ನಿಜ. ಆದರೆ ಚುನಾವಣೆ ಮುಗಿದ ಮೇಲೆ ನಾನು ವಿಶ್ ಮಾಡಿಲ್ಲ, ಅವರು ಮಾತಾಡಿಲ್ಲ. ಯಾರಿಗೆ? ನಿಮಗೆ ಸಾಕಾಗಿದೆ. ನನಗಿಂಥದ್ದು ಒಂದೇ ಸಾರಿ ಅಲ್ವಲ್ಲ. ನಾನು ನಿಮಗೆ ಆಗಲೇ ಹೇಳಿದೆ, ಎಷ್ಟು ಸಾರಿ ಮಾಡಿದ್ದಾರೆ ಅಂತಲೇ ಹೇಳಿದೆ ನಿಮಗೆ. ಧರ್ಮಸಿಂಗ್ ಜೊತೆ 15 ದಿವಸಕ್ಕೆ ಮಂತ್ರಿ ಮಾಡ್ತೀವಿ ಅಂತ ಹೇಳೋಗಿ ಮಾಡಲಿಲ್ಲ. ಯಡಿಯೂರಪ್ಪನ ಜೊತೆ ಅಣ್ಣ ಹೋದ ಸಾರಿ ಊಟದ ಕಾರು ಮಿಸ್ ಆಯಿತು, ಬನ್ನಿ ತಗೊಂಡೋಗಿ ಅಂದರು, ಕೊಡಲಿಲ್ಲ. ಸಿದ್ದರಾಮಯ್ಯನವರು ಸೋತು ನಾನು ಗೆದ್ದೋದೆ, ಮುಖ್ಯಮಂತ್ರಿ ಸಮಾನವಾದ ಹುದ್ದೆ ಕೊಡ್ತೀವಿ ಅಂತ ಕೊಡಲಿಲ್ಲ. ಅದಾದಮೇಲೆ ನಾಯಕರು ನಾವೇ ಅಂತ ಹೇಳಿದ್ರು, ಲೀಡರು. ಬೆಳಗ್ಗೆ ಹೊತ್ತಿಗೆ ಚೇಂಜು ಇರಲಿಲ್ಲ. ಕೋರ್ ಕಮಿಟಿ ಅಧ್ಯಕ್ಷನ್ನೇ ಬಿಟ್ಟು ಸಭೆ ಕರೆದು ಅವರು ಕೋರ್ ಕಮಿಟಿ ಅಧ್ಯಕ್ಷನ, ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಟೂರ್ ಹೋಗಿದ್ದೆ, ಆವತ್ತೇ ಅವ್ರು ಸಭೆ ಕರೆದ್ರು. ಮತ್ತು ಅವ್ರು ಹೇಳ್ತಾರೆ, ಅವರೇ ಕೆಲವರೆಲ್ಲ ಹೇಳ್ತಾರೆ ನಾನು ಕೊಡಲಿಲ್ಲ ಅಂಥೇಳಿ ಯಾವತ್ತೂ ಮುನ್ಸ್ಕಟ್ಕೊಂಡಿಲ್ಲ. ನಾನು ಇವತ್ತಿನವನಲ್ಲ, ಯಾರನ್ನೋ ಕರ್ಕೊಂಬಂದ್ಬಿಟ್ಟೆ ಅವ್ರೇನು ಚೂರಿ ಹಾಕ್ಬಿಟ್ರು ಅನ್ನೋಕ್ಕೆ ನಾನೇ ಕರ್ಕೊಂಬಂದಿದ್ದೀನಿ ಹೊರ್ತು ಅವ್ರು ನನ್ನ ಕರ್ಕೊಂಬಂದಿಲ್ಲ. ನಾನು ಸಿದ್ದರಾಮಯ್ಯನವರು 83ರಿಂದ 78ರಲ್ಲಿ ಕೆಂಪೇಗೌಡರ ಜೊತೆ, ಕೆ ಪುಟ್ಟಸ್ವಾಮಿ ಅವ್ರ ಮಕ್ಕಳು ಇಲ್ಲೇ ಇದ್ದಾರೆ, ಪಿ ವಿಶ್ವನಾಥ್, ಡಾಕ್ಟರ್ ಚಂದ್ರಶೇಖರ್ ಇನ್ನೂ ಇದ್ದಾರೆ ಗಟ್ಟಿಯಾಗಿ. ಅವ್ರ ಜೊತೆ ಹೆಂಗಿದೆ ಅಂತ ಕೇಳಿ ನೋಡಿ. ಕೆ ಪುಟ್ಟಸ್ವಾಮಿಯವ್ರ ಜೊತೆ, ಎಲ್ ತಿಮ್ಮೇಗೌಡರ ಜೊತೆ ಹೆಂಗಿದೆ ಅಂತ ಅವ್ರ ಮಕ್ಕಳ ಜೊತೆ ಕೇಳಿ. ಕೆಂಪೇಗೌಡರ ಮಕ್ಕಳಿದ್ದಾರೆ, ಬದುಕಿದ್ದಾರೆ. ಕೆಂಗೇಗೌಡರು ಕಾಂಗ್ರೆಸ್ಸಲ್ಲಿದ್ದರು. ಇವರೆಲ್ಲರ ಜೊತೆ ಬೆಳೆದು ಬಂದು ಇವತ್ತು ನನ್ನ ಯಾರೂ ಕರ್ಕೊಂಬಂದಿಲ್ಲ. ಇವ್ರಿಗೆ ಒಂದು ಹೆಸರು ಬಿಟ್ಟರೆ ರಾಜಕಾರಣ ಮಾಡೋಕ್ಕಾಗಲ್ಲ. ಒಂದು ಹೆಸರು ಬಿಟ್ಟರೆ ರಾಜಕಾರಣ ಮಾಡೋಕ್ಕಾಗಲ್ಲ. ನನಗೆ ಯಾರ ಹೆಸರು ಬೇಕಿಲ್ಲ, ರಾಜಕಾರಣ ಮಾಡ್ತೀನಿ ನಾನು ಬೇಕಾದ್ರೆ.